ಗುರವೇ ನಮಃ. ತವ ನಾಮ ಸ್ಮರಣಂ ಮಮ ಜೀವನಂ ತವ ನಾಮ ಸ್ಮರಣಂ ಮಮ ಜೀವನಂ ತವ ನಾಮ ಶ್ರವಣಂ ಪರಮಾನಂದಂ ತವ ರೂಪಗ್ರಹಣಂ ಭವಹರಣಂ ತವ ರೂಪ ತವ ರೂಪಗ್ರಹಣಂ ಭವಹರಣಂ ತವ ರೂಪ ತವ ಪಾದಸೇವನಂ ಮಮ ರಕ್ಷಕಂ ಬ್ರಹ್ಮಾನಂದಂ ಸ್ವಾಮಿನಾಮಂ ನೇತ್ರಾನಂದಂ ಸ್ವಾಮಿ ರೂಪಂ ನಿತ್ಯಾನಂದಂ ಸ್ವಾಮಿ ಗೀತಂ ಹೃದಯಾನಂದಂ ಸ್ವಾಮಿ ಬೋಧಂ ಆತ್ಮಾನಂದಂ ಸ್ವಾಮಿ ಧ್ಯಾನಂ ಆನಂದಂ ಪರಮಾನಂದಂ ಸ್ವಾಮಿ ಸೇವನಮಾನಂದಂ ಆನಂದಂ ಪರಮಾನಂದಂ ಸ್ವಾಮಿ ಸೇವನಮಾನಂದಂ ಓಂ ಗುರುನಾಥ ಜಯ ಗುರುನಾಥ ಓಂ ಗುರುನಾಥ ಜಯ ಗುರುನಾಥ ಓಂ ಗುರು ಓಂ ಗುರುನಾಥ ಜಯ ಗುರುನಾಥ ಓಂ ಗುರು ಸದ್ಗುರುನಾಥ ಮಮ ಗುರುನಾಥ ಸದ್ಗುರುನಾಥ್ ಮಹಾರಾಜ್ ಕೀ. ಜಯ ಶಂಕರ ಅಭಯಂಕರ ಜಯ ಶಂಕರ ಪರಮೇಶ್ವರ ಪ್ರಳಯಂಕರ
ಜಯ ಶಂಕರ ಜಯ ಶಂಕರ ಗೌರೀವರ ಗಂಗಾಧರ ಗೌರೀವರ ಪಾಹಿ ಪ್ರಭೋ ಮಾಂ ಕರುಣಾಕರ ಜಯ ಶಂಕರ ಅಭಯಂಕರ ಜಯ ಶಂಕರ ಪರಮೇಶ್ವರ ಪ್ರಳಯಂಕರ ಜಯ ಶಂಕರ ಜಯ ಶಂಕರ ಕೈಲಾಸವಾಸ ಪರಮೇಶ್ವರ ಕೈಲಾಸವಾಸ ಪಾಹಿ ಪ್ರಭೋ ಮಾಂ ಜಗದೀಶ್ವರ ಜಯ ಶಂಕರ ಅಭಯಂಕರ ಜಯ ಶಂಕರ ಪರಮೇಶ್ವರ ಪ್ರಳಯಂಕರ ಜಯ ಶಂಕರ ಜಯ ಶಂಕರ ಹರ ನಮ ಪಾರ್ವತೀಪತಯೇ ಹರ ಹರ ಸದ್ಗುರುನಾಥ್ ಮಹಾರಾಜ್ ಕೀ ಅಂತರ್ಯಶ್ಚ ಬಹಿರ್ವಿಧೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾಂ ಅಜ್ಞಾನಮುನ್ಮೂಲಯನ್ ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀರಮಣಾಯ ಲೋಕಗುರವೇ ಶೋಕಸ್ಯ ಹಂತ್ರೇ ನಮಃ. ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಭಗವಂತ ಒಂದು ಭರವಸೆ ಕೊಟ್ಟದ್ದುಂಟು. ಸಂಭವಾಮಿ ಯುಗೆ ಯುಗೆ, ಆವಾಗವಾಗ ನಾನು ಅವತಾರ ಎತ್ತುತ್ತೇನೆ. ಯಾವ ರೂಪದಲ್ಲಿ ಬರ್ತಾನೆ? ಹೆಣ್ಣೋ ಗಂಡೋ, ಹುಡುಗನೋ ಹುಡುಗಿಯೋ, ವೃದ್ಧನೋ, ನಮ್ಮ ಹಿರಿಯರು, ನಮ್ಮ ಋಷಿಗಳು ಜಾತಿ ಕೇಳಲಿಲ್ಲ. ಹೆಣ್ಣು ಗಂಡನ್ನುವ ಭೇದವನ್ನು ಮಾಡಿಲ್ಲ. ಈಗ ನಮ್ಮ ಚಿನ್ಮಯ ಮಿಷನಲ್ಲಿ ಒಂದು ಪುಸ್ತಕ ಬಂದಿದೆ, ವುಮನ್ ಸೀಕರ್ ಅಂತೇಳಿ. ಹೆಣ್ಣನ್ನುವಂಥದ್ದಕ್ಕೂ ಸಾಧನೆ ಮಾಡುವುದಕ್ಕೆ ಅವಕಾಶ ಇದೆ ಅಂತೇಳಿ. ತಲೆ ಸರಿ ಇಲ್ಲ. ಹೆಣ್ಣನ್ನುವಂಥವ್ರು ಎಲ್ಲಿದ್ದಾರೋ ಅವರು ಮಾಡೋದೇ ಸಾಧನೆ, ಬಹಳ ದೊಡ್ಡ ಸಾಧನೆ. ಅದು ಗಂಡಿಗೆ ಸಾಧ್ಯ ಇಲ್ಲ.
ವುಮನ್ ಸೀಕರ್ ಅಂತೇಳಿ ಪುಸ್ತಕ. ಸೇಲ್ ಆದದ್ದೇ ಆದದ್ದು. ಯಾರು ತಗೊಳ್ಳೋದು? ಹೆಣ್ಮಕ್ಕಳೇ. ಯಾರು ಓದೋದು? ಗಂಡಸರು. ಯಾಕಂದರೆ ಹೆಣ್ಮಕ್ಕಳಿಗೆ ಸಾಧನೆ ಕೊಡೋದು ಯಾರು? ಗಂಡಸರು ತಾನೆ. ನಮ್ಮ ಹಿರಿಯರು, ಈ ಸಂತ, ಈ ಮಹಾತ್ಮ, ಈ ಸನ್ಯಾಸಿ ಯಾವ ಜಾತಿ, ಎಲ್ಲಿ ಹುಟ್ಟಿದವ, ಇವರ ತಂದೆ ತಾಯ ಕೇಳಲಿಲ್ಲ ಸ್ವಾಮಿ. ಯಾವುದನ್ನೂ ಕೇಳಲಿಲ್ಲ. ಯೋಗರತೋವಾ ಭೋಗರತೋವಾ ಸಂಗರತೋವಾ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ಆನಂದತೆಯೇವ. ನಮ್ಮ ಹಿರಿಯರು ಕೇಳಿದ್ದೇನು? ಜಾತಿ ಅಲ್ಲ, ವಯಸ್ಸಲ್ಲ, ಹೆಣ್ಣೋ ಗಂಡೋ ವೃದ್ಧನೋ ಬಾಲಕನೋ ಅಲ್ಲ ಸರ್. ಸ್ವಾಮೀಜಿ ಕಲ್ತದ್ದೇನವನು? ಅಲ್ಲವೇ ಅಲ್ಲ. ಏನು ಕಲ್ತು ಏನು ಮಾಡೋಕ್ಕೆ? ಸ್ವಾಮೀಜಿ, ನಿನ್ನ ಮನಸ್ಸು ಹೇಗಿದೆ? ಯಸ್ಯ ಚಿತ್ತಂ ಬ್ರಹ್ಮಣಿ ರಮತೆ. ಪರಬ್ರಹ್ಮಣಿ ಮೋದಮಾನಃ. ನಮ್ಮ ಹಿರಿಯರು ಅದಕ್ಕೇನು ಹೆಸರು ಹೇಳಿ? ಪರದೇಶಕ್ಕೆ ಹೋದಾಗ ವಿವೇಕಾನಂದರು, ಆಮೇಲೆ ಸ್ವಾಮಿ ರಾಮತೀರ್ಥರು ಎಲ್ಲ ಪರದೇಶಕ್ಕೆಲ್ಲ ಹೋದಾಗ ಒಂದೊಂದು ಸಲ ಒಳ್ಳೆ ಬಟ್ಟೆ ಹಾಕೋತಿದ್ರು. ಅಲ್ಲಿ ಹಾಗೆ ಬರೇ ಪಂಚೆ, ಬರೇ ಒಂದು ತುಂಡು, ಒಂದು ಮುಂಡು. ಅಲ್ಲಿಯ ಜನಗಳಿಗೆ ಅರ್ಥ ಆಗ್ತಿರ್ಲಿಲ್ಲ. ನಮ್ಮ ಹಾಗೆ ಒಳ್ಳೆ ಡೀಸೆಂಟಾಗಿ ಒಳ್ಳೆ ಸೂಟ್ ಹಾಕ್ಕೋಬಾರ್ದ? ನೋಡುವಾಗ ಒಳ್ಳೆ ವ್ಯಕ್ತಿ ಹಾಕಿ ಕಾಣಬಾರ್ದ ನೀನು? ಅವಾಗ ವಿವೇಕಾನಂದರು ಅಂದರಂತೆ, ನಮ್ಮಲ್ಲಿ ಸೂಟಿಗೆ ಬೆಲೆ ಅಲ್ಲ, ಅದರ ಒಳಗಿದಾನಲ್ಲ ಅವನಿಗೆ ಬೆಲೆ. ಅಂದ್ರೇನು? ಅವನ ಮನಸ್ಸು ಎಷ್ಟು ಪ್ರಶಾಂತವಾಗಿದೆ, ಅದಕ್ಕೆ ಬೆಲೆ. ಸಿದ್ದೇಶ್ವರ ಸ್ವಾಮಿಗಳಿದ್ರು, ನಿಮ್ಮ ಕಣ್ಣು ಮುಂದೆ ನೋಡಿದ್ದೀರಾ ನೀವು? ಸಿದ್ದೇಶ್ವರ ಸ್ವಾಮಿಗಳು ಇದ್ರು. ಈ ಬಟ್ಟೆ ಅಲ್ಲ, ಬಿಳಿ ಬಟ್ಟೆ, ಒಂದು ಪಂಚೆ, ಒಂದು ಅಂಗಿ, ಬಿಳಿ ಅಂಗಿ, ಎರಡೇ ಸೆಟ್ಟು. ಆದರೆ ಬಟ್ಟೆ ಅಲ್ಲ, ಅವರ ಮೈ ಬಣ್ಣ ಅಲ್ಲ, ಆ ಜ್ಞಾನದ ಆ ಉತ್ತುಂಗ ಶಿಖರ, ಮನಸ್ಸಿನ ಪ್ರಶಾಂತತೆ. ಅದು ಯಾರಿಗೆ ಅರ್ಥ ಆಗೋದು ಹೇಳಿ? ಯಾರಿಗೆ ಅರ್ಥ ಆಗೋದು? ಯಾರು ಹಾಡುವವರಿದ್ದಾರೋ ಅವ್ರಿಗೇ ಗೊತ್ತಾಗುತ್ತೆ ಇವಳು ಎಷ್ಟು ಹಾಡುತ್ತಿದ್ದಾಳೆ. ವಿದ್ವಾನೇವ ವಿಜಾನಾತ್ ವಿದ್ವಜ್ಜನ ಪರಿಶ್ರಮಂ. ರಮಣ ಮಹರ್ಷಿಗಳನ್ನು ಗುರುತಿಸಿದ್ಯಾರು ಹೇಳಿ? ಕಾವ್ಯಕಂಠ ಗಣಪತಿ ಮುನಿ. ಕಾವ್ಯಕಂಠ ಗಣಪತಿ ಮುನಿ ಅವರು ಅರುಣಾಚಲಕ್ಕೆ ಬಂದಾಗ ಯಪ್ಪನಿಗೆ ಬಹುಶಃ ಒಂದು 20-30 ವಯಸ್ಸು. ಬ್ರಾಹ್ಮಣ ಸ್ವಾಮಿ, ಎಲ್ಲರೂ ಅಂತ ಇದ್ದದ್ದು ಬ್ರಾಹ್ಮಣ ಸ್ವಾಮಿ. ಸ್ವಾಮಿ ಲೋಕದ ಒಂದು ಕಣ್ಣಿಗೆ ಒಂದು ಲಂಗೋಟಿ, ಏನು ಡ್ರೆಸ್ ಹಾಕ್ಕೊಂಡಿದ್ದಾರೆ? ಫುಲ್ ಸೂಟಲ್ಲಿದ್ದಾರೆ ಅವರು. ಒಂದು ಲಂಗೋಟಿ, ಲೋಕದ ಕಣ್ಣಿಗೆ. ಅವರು ದೇಹ ಭಾವನೆಯಲ್ಲೇ ಇಲ್ಲ. ಪಶ್ಯನ್ ವಿಶ್ವಮಪೀದಮುಲ್ಲಸತಿಯೋ ವಿಶ್ವಸ್ಯ ಪಾರೇ ಪರಃ. ವಿಶ್ವಸ್ಯ ಪಾರಂ. ಕಣ್ಣಿಗೆ ಕಾಣುವ ದೇಹ, ಕಣ್ಣಿಗೆ ಕಾಣುವ ಜಗತ್ತು, ಇದು ಎರಡೂ
ನಿಮ್ಮ ಮನಸ್ಸು ಕುಣಿದಾಗ ಕಾಣೋದು ಅಷ್ಟೇ. ಯತ್ಪಂಚಕೋಶಾತ್ಮಕಮಸ್ತಿ ದೇಹಂ ತದಂ ತದಂತರ ಕಿಂ ಭುವನಂಚಕಾಸ್ತಿ. ಒಯ್ ದೇಹ ಬೆಳಿಗ್ಗೆ ಎದ್ದು ಇದು ನಾನು ಅಂತ ಅಂದ ಮೇಲೆ ತಾನೇ ಜಗತ್ತು ಕಾಣೋದು. ನಾವೆಲ್ಲ ಆಲೋಚನೆ ಮಾಡಿದ್ದೆವ? ಬೆಳಿಗ್ಗೆ ಎದ್ದೆವು, ಜಗತ್ತು ಕಾಣುತ್ತದೆ, ಓಡಾಡಿದೆವು. ಯತ್ ಪಂಚಕೋಶಾತ್ಮಕಮಸ್ತಿ ದೇಹಂ, ಬೆಳಿಗ್ಗೆ ಎದ್ದು ಅನ್ನಮಯ, ಪ್ರಾಣಮಯ, ಮನೋಮಯ, ಬುದ್ಧಿಮಯ, ಅಹಂಕಾರಮಯ ಪಂಚಕೋಶಗಳಲ್ಲಿ ನಾನು ಅಂತ ಅನ್ನುವಾಗ ತಾನೇ ಜಗತ್ತು ಕಾಣೋದು ನಿನಗೆ. ಮತ್ತೆ ಅದರ ಅರ್ಥ ಏನಾಯಿತು? ಆ ಜಗತ್ತೇ ಇದು, ಇದೇ ಜಗತ್ತು. ನಾವೆಲ್ಲ ತಿಳ್ಕೊಂಡದ್ದೇನು? ಜಗತ್ತಿಗೆ ನಾವು ಬಂದವರು, ಸ್ವಲ್ಪ ದಿವಸ ಇರೋರು, ಆಮೇಲೆ ಹೋಗೋರು. ಎಲ್ಲಿಗೆ? ಇದೇ ಜಗತ್ತು ರೀ, ಇದು ನಾನು ಅಂತ ಅನ್ನಬಾರ್ದು. ಜೀನಾಯಃ ಮರ್ನಾಯಃ ಇಸ್ಕೆ ಸಿವಾ ಜಾನಾ ಕಹಾ. ಸತ್ತವರೆಲ್ಲ ಹೋದ್ರಂತ. ಎಲ್ಲಿಗೆ ಹೋಗೋದ್ರಿ? ಎಲ್ಲಿಗೆ ಹೋಗೋದು? ಇವಾಗ ನೀವು ನಾನು ಅಂತ ಅನ್ನುವಾಗ ಯಾವುದನ್ನು ನಾನು ಅಂತ ಅನ್ನೋದು? ಅನ್ನಮಯ, ಪ್ರಾಣಮಯ, ಮನೋಮಯ, ಬುದ್ಧಿಮಯ, ಆನಂದಮಯ, ಈ ಪಂಚಕೋಶಗಳ ಒಂದು ಗುಂಪು. ಈ ಪಂಚಕೋಶಗಳ ಗುಂಪೇ ಜಗತ್ತು. ತಮ್ಮ, ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ, ಭಾವಕ್ಕೊಳಪಡದಂತೆ ಅಳತೆಗೆ ಅಳವಡದಂತೆ ಆ ವಿಶೇಷಕ್ಕೆ ಮಣಿಯೋ. ಬೆಳಿಗ್ಗೆ ಎದ್ದು ಏನು ಹೇಳುದು ನೀನು? ನಾನು. ಬೆಳಿಗ್ಗೆ ಎದ್ದು ನೀವು ನಾನು ಅಂತ ಅನ್ನುವಾಗ ಜೀವ. ಓಯ್, ನಾನು ಅಂತ ಅಂದ ಕೂಡಲೇ ಜಗತ್ತು ನನ್ನದು. ನನ್ನ ಜಗತ್ತು ಜೀವ, ಜೀವ ಜಡ ರೂಪ ಪ್ರಪಂಚವನ್. ಓಯ್, ಬೆಳಿಗ್ಗೆದ್ದಾಗ ಏನಂದದ್ದು ನೀನು? ನಾನು. ಆ ನಾನು ಯಾವುದು? ಸ್ವಾಮಿ, ಇಡೀ ಪ್ರಪಂಚವನ್ನು ಆವರಿಸಿರುವ ನಾನು, ಈ ದೇಹದ ಒಳಗಲ್ಲದು. ಆಲೋಚನೆ ಮಾಡಿ. ನಾನು ನೀನವನು ತಾನೆನುತ ಗುರುತಿಸಿಕೊಳ್ಳುವ ಭಾನಶಕ್ತಿ, ಅದು ಬೆಳಕು. ನಾನು ನೀನವನು ತಾನೆನುತ ಗುರುತಿಸಿಕೊಳ್ಳುವ ಭಾನಶಕ್ತಿ ಸಮಾನ ಎಲ್ಲ ಜೀವರಿಗೂ. ನಾನಾ ಪ್ರಪಂಚವನು ಅಂತೊಂದು ಗೂಡಿಪ ಜ್ಞಾನ ಸೂತ್ರವೇ ಬ್ರಹ್ಮ. ನೀವು ನಾನು ಅಂತಂತಿರಲ್ಲ, ಅದು ಬ್ರಹ್ಮ. ಬ್ರಹ್ಮ ಅಂದರೆ ಯಾವುದು? ನಿನ್ನಲ್ಲಿ, ನನ್ನಲ್ಲಿ, ಮೇಲೆ ಕೆಳಗೊಳಗೆ ಬಳಿ ಸುತ್ತಲೆ ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿ ಒಂದು ಧೂಳಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು. ಎಲ್ಲೆಲ್ಲೂ ಬೆಳಗುತ್ತಾ ಇರುವ ನಾನು ಅನ್ನುವ ಜ್ಯೋತಿ. ನಾವು ತಿಳ್ಕೊಂಡದ್ದೇನು? ದೇಹದ ಒಳಗೆ ಆತ್ಮ. ಸ್ವಾಮೀಜಿ, ದೇಹದ ಒಳಗೆ ನಾನು. ಬೆಳಿಗ್ಗೆ ಎದ್ದ ಮೇಲೆ ಈ ದೇಹ ಕಂಟಿಕೊಂಡು ನಾವು ನಾನು ಅಂತ ಅನ್ನುವುದರಿಂದ ಒಳಗೆ ಹೊರಗೆ, ಒಳಗೆ ಹೊರಗೆ, ಬೆಳಿಗ್ಗೆ ಎದ್ದು ಇದಕ್ಕೆ ಅಂಟಿಕೊಂಡ ಮೇಲೆ, ಓಯ್, ರಾತ್ರಿ ಮಲಗಿದಾಗ ಎಲ್ಲಿ ನೀವು? ರಾತ್ರಿ ಮಲಗಿದಾಗ ಎಲ್ಲಿ? ಒಳಗೋ ಹೊರಗೋ? ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ ನಾನು. ದೇಹದ ಒಳಗೆ ಮಾತ್ರ ಅಲ್ಲ, ದೇಹದ ಹೊರಗೆ, ಬಹಿಹಿ ಅಂತಃ ಅಂತರ್ಬಹಿಶ್ಚ ಸರ್ವಂ ವ್ಯಾಪ್ಯ.
ಮಹರ್ಷಿಗಳ ಮನೆಯಲ್ಲಿ ರಾತ್ರಿಯಲ್ಲೆಲ್ಲೋ ದೇವಸ್ಥಾನದ ಕಾರ್ಯಕ್ರಮ, ಎಲ್ಲ ಹೋಗಿದ್ದಾರೆ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇವರು ಹೋಗಬೇಕಿತ್ತು. ಬಹುಶಃ ಮಧ್ಯದಲ್ಲಿ ಹಿಂದೆ ಬಂದರೂ ಕಾಣುತ್ತೆ. ಗೊತ್ತಲ್ಲ, ಊರಿನ ದೇವಸ್ಥಾನಗಳ ಉತ್ಸವ ಎಲ್ಲ 12 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ, ಆಮೇಲೆ ಎಲ್ಲರೂ ಒಬ್ಬೊಬ್ಬರೇ ಬರೋದು. ಯಪ್ಪ ಬಂದ್ಬಿಟ್ಟಿದ್ದಾನೆ, ಬಾಗಿಲು ಹಾಕ್ಕೊಂಡ್ಬಿಟ್ಟಿದ್ದಾನೆ, ಮಲ್ಕೊಂಡ್ಬಿಟ್ಟಿದ್ದಾನೆ. ಈಗ ತಾಯಿ ಆಗಲಿ, ತಮ್ಮ ಆಗಲಿ, ಅಣ್ಣ ಆಗಲಿ, ಯಾರು ಅವ್ರ ಜೊತೆಗೆ ಮನೆಯಲ್ಲಿ ಇದ್ದವರೆಲ್ಲ ಬಂದರು. ಉತ್ಸವ ಮುಗಿಯಿತು, ಜಾತ್ರೆ ಮುಗಿಯಿತು, ಮನೆಗೆ ಬಂದರು. ಬಾಗಿಲು ಹಾಕ್ಕೊಂಡು ಮಲಗಿದ್ದಾನೆ. ಬಾಗಿಲು ಹೊಡೆದ್ರು ಹೊಡೆದ್ರು ಹೊಡೆದ್ರು, ಏನು ಬಾಗಿಲು ಹೊಡೆದ್ರೂ ಕೂಡ ಹೇಳಲ್ಲ. ಇವರ ಪ್ರಕಾರ ಅವ ಮಲಗಿದ್ದಾನೆ. ವೇದಾಂತದ ಪ್ರಕಾರ ಅದು ಸಮಾಧಿ ಸ್ಥಿತಿ. ಮಲಗಿದವರನ್ನು ಎಬ್ಬಿಸಬಹುದು ಸ್ವಾಮಿ, ಸಮಾಧಿಗೆ ಹೋದವರನ್ನು ಎಬ್ಬಿಸಕ್ಕಾಗಲ್ಲ. ಅವರಾಗಿ ಹೇಳಬೇಕು. ಇವರಿಗೆ ಅರ್ಥ ಆಗಲಿಲ್ಲ ಸ್ವಾಮಿ, ಅರ್ಥವೇ ಆಗಲಿಲ್ಲ. ಬಡಿದ್ರು, ಬಾಗಿಲು ಬಡಿದ್ರು ಬಡಿದ್ರು, ಕಿಟಕಿಯಲ್ಲಿ ನೋಡಿದ್ರು, ಕೋಲಲ್ಲಿ ಹಾಕಿ ಚುಚ್ಚಿದ್ರು. ಕಿಟಕಿ ಓಪನ್ ಮಾಡಿ ಆ ಕೋಲಲ್ಲಿ ಅವನನ್ನು ಚುಚ್ಚಿ, ಅವ ಹೇಳಲಿಲ್ಲ ಸ್ವಾಮಿ. ಬಾಗಿಲು ಬಡ್ದು ಒಡೆದು ಒಳಗೆ ಹೋದರು. ಒಳಗೆ ಹೋದರೆ ಅವರ ಅಣ್ಣನಿಗೆ ಇಷ್ಟು ಸಿಟ್ಟು ಬಂದಿತ್ತು, ಕೋಲ್ ತಕ್ಕೊಂಡು ಹೊಡಿತಾನೆ ಸ್ವಾಮಿ, ಸಿಕ್ಕಿದ ಹಾಗೆ ಹೊಡಿತಾನೆ. ಯಾರಿಗೆ? ಅವರೆಲ್ಲಿ? ದೇಹದಲ್ಲಿ ಎಲ್ಲಿ ಸ್ವಾಮಿ ಅವರು? ಎಲ್ಲೆಲ್ಲೋ ಬೆಳಗುವ ಜ್ಯೋತಿ, ಚಿದಾನಂದರೂಪ ಶಿವೋಹಂ ಶಿವೋಹಂ. ಅವರು ಸರ್ವವ್ಯಾಪಕವಾದ ಆತ್ಮಜ್ಯೋತಿ ನಾನು, ಶಿವಸ್ವರೂಪ ನಾನು. ಪ್ರಶಾಂತವಾಗಿದ್ದಾರೆ. ಇವರಿಗೆ ಅರ್ಥವೇ ಆಗಲಿಲ್ಲ. ಬೆಳಿಗ್ಗೆದ್ದು ನೋಡ್ತಾನೆ, ಮೈ ಮೇಲೆಲ್ಲ ಗಾಯ, ಕೆಂಪು 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 ಬಾಸುಂಡೆಗಳು ಬಂದಿದೆ ಸ್ವಾಮಿ. ಏನಾಯ್ತು ಯಾರಿಗೂ ಗೊತ್ತು. ಅವನಿಗೆ ಯಾರು ಹೇಳೋರು? ಅಣ್ಣನೇ ಹೊಡೆದದ್ದು, ಕೋಪದಲ್ಲಿ ಸ್ವಾಮಿ ಅಣ್ಣ ಹೊಡೆದದ್ದು. ಎಷ್ಟು ಅಂತ ಹೊಡೆಯೋದು, ಎಷ್ಟು ಅಂತ ಕರೆಯೋದು, ಹೇಳಲಿಲ್ಲ ನೀನು. ಅವ ಎಲ್ಲಿ ಸ್ವಾಮಿ? ಇದು ಮೊದಲನೇ ಅನುಭವ ಅವರಿಗೆ. ಬಹುಶಃ 10 ವರ್ಷಗಳ ಮೊದಲು, 10 ವರ್ಷಕ್ಕೂ ಚಿಕ್ಕವರು. ಅದರ ನಂತರದ ಅನುಭವ ಅವರ ತಾಯಿ ತಮ್ಮನ ಮನೆ, ಮಧುರೈ. 16 ವಯಸ್ಸು. 16ನೇ ವಯಸ್ಸಿಗೆ ಸಾಧಾರಣ ಒಂದು 10-10:30 ಆಗುವಷ್ಟೊತ್ತಿಗೆ ಬೆಳಿಗ್ಗೆ ಹೆದರಿಕೆ ಹೆದರಿಕೆ ಹೆದರಿಕೆ. ತಾಯಿಯ ತಮ್ಮನ ಮನೆಯಲ್ಲಿ ಮಹಡಿಯಲ್ಲಿದ್ದಾರೆ. ಏನಾಗ್ತಾ ಇದ್ದವ್ರಿಗೆ ಸ್ವಾಮಿ? ಹೇಳೋರು ಯಾರು ಸ್ವಾಮಿ? ಅದು ಏನು ಅನುಭವ? ಹೇಳೋರು ಯಾರು? ಸತ್ತ ಹಾಗೆ ಮಲ್ಕೊಂಡ್ರೆ ಹೇ ದೇಹ ಬಿದ್ದಿದೆ. ಹೌದು, ನಾನು ಎಲ್ಲೆಲ್ಲೂ. ನಾನನ್ನುವ ಜ್ಯೋತಿ ದೇಹಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ. ಏತಮನ್ನಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಮನೋಮಯಮಾತ್ಮಾನಮುಪಸಂಕ್ರಮ್ಯ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಆನಂದಮಯಮಾತ್ಮಾನಮುಪಸಂಕ್ರಮ್ಯ. ಪಂಚಕೋಶಗಳನ್ನು ದಾಟಿ ಪ್ರಕೃತಿ ಎನ್ನುವ ಈ ಶರೀರ ಮನಸ್ಸು ಬುದ್ಧಿಗಳ ಗುಂಪಲ್ಲ ನಾನು.
ಹೇಳೋರು ಯಾರು ಸ್ವಾಮಿ? ಅದೇನು ಅನುಭವ? ದೇಹ ಬೇರೆ, ದೇಹ ಬಿದ್ದಿದೆ, ಅದಲ್ಲ ನಾನು, ಎಲ್ಲೆಲ್ಲೂ ಬೆಳಗ್ತಾ ಇರುವ ಜ್ಯೋತಿ ನಾನು. ಏನು ಮಾಡ್ತಾರೆ ಇವಾಗ? ಏನು ಮಾಡ್ತಾರೆ? ದೇಹವನ್ನು ತಗೊಂಡೋಗ್ತಾರೆ, ಎಲ್ಲರೂ ಮಣ್ಣು ಮಾಡ್ತಾರೆ. ನಾನು ದೇಹ ಮನಸ್ಸು ಬುದ್ಧಿಗಳನ್ನು ದಾಟಿ ಚಿದಾನಂದ ರೂಪ ಶಿವ ಅಹಂ ಸೋಹಂ ಹಂಸಃ ಸೋಹಂ ಹಂಸಃ, ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ ನಾನನ್ನುವ ರೀತಿಯಲ್ಲಿ ಎದ್ರು. ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ ಬುದ್ಧ. ಬುದ್ಧನಿಗಾದದ್ದಿದೆ ಹೇಳಿ. 16ನೇ ವಯಸ್ಸಿಗೆ ಸ್ವಾಮಿ ತನ್ನಿಂದ ತಾನಾಗಿ. ನಾವೆಲ್ಲ ಪ್ರಯತ್ನ ಮಾಡುವುದು ಏನು ಹೇಳಿ? ಪೂಜೆ, ಭಜನೆ, ಜಪ, ಪ್ರಾರ್ಥನೆ, ಧ್ಯಾನ, ಎಷ್ಟೆಲ್ಲ ನಮ್ಮ ಸಾಧನೆಗಳು ಸ್ವಾಮಿ. ಏನಕ್ಕೆ? ಪ್ರಕೃತಿಯನ್ನು ದಾಟಿ ಪುರುಷನ ಕಡೆಗೆ, ದೇಹ ಮನಸ್ಸು ಬುದ್ಧಿಗಳನ್ನು ದಾಟಿ ಆತ್ಮನ ಕಡೆಗೆ. ಸ್ವಸ್ವರೂಪೇ ಅವಸ್ಥಾನಂ, ನನ್ನ ನಿಜ ಸ್ವರೂಪದಲ್ಲಿ ನಿಲ್ಲುವುದಕ್ಕಾಗಿ ದೇವ ಮಂದಿರ, ಭಜನೆ, ಪೂಜೆ, ಪ್ರಸಾದಗಳು, ಜೀವನದ ಅಲಂಕಾರ, ಮನಸ್ಸಿನುದ್ಧಾರ, ಎಷ್ಟೆಲ್ಲ ಪ್ರಯತ್ನ ಮಾಡ್ತೇವೆ ಸ್ವಾಮಿ. ಆ ಅನುಭವವನ್ನು ಪಡೆಯಬೇಕು. ಯಾವುದದು? ಚತುರ್ಥಂ ಮನ್ಯಂತೆ ತುರಿಯಂ ಮನ್ಯಂತೆ, ಅದು 4ನೇದು. ಎಚ್ಚರ ಕನಸು ನಿದ್ದೆ, ಇದು ಎಲ್ರಿಗೂ ಅನುಭವ ಇದೆ. ಮನಸ್ಸು ಕುಣಿತು, ಎದ್ದಾಯಿತು, ಅದು ಸ್ವಲ್ಪ ಸ್ವಲ್ಪ ಸ್ಪಂದನಗೊಳ್ಳುವಾಗ ಕನಸು, ಅದು ತಮೋಗುಣಕ್ಕೆ ಹೋಯಿತು, ನಿದ್ದೆ. ನಿದ್ದೆ, ಎಚ್ಚರ, ಕನಸು, ನಿದ್ದೆ, ಮನಸ್ಪಂದನ. ಇದು 3 ಪ್ರತಿ ದಿವಸವೂ ನಮಗೆ ಸಿಗುವ 3 ಅನುಭವಗಳು. 4ನೇದಕ್ಕೆ ಪ್ರಯತ್ನ ಬೇಕು. 4ನೇದಕ್ಕೆ ಪ್ರಯತ್ನ ಬೇಕು. ಆ 4ನೇದನ್ನುವಂಥದ್ದೇ ಚತುರ್ಥ, ಅದೇ ನಿರ್ವಾಣ, ಅದೇ ಮೋಕ್ಷ. ಆತ್ಮನಾಗಿ ನನ್ನ ಸ್ವರೂಪದಲ್ಲಿ ನಿಲ್ಲುವ ಅನುಭವ ಚತುರ್ಥ ಸ್ಥಿತಿ. ಸಮಾಹಿತ ಧೀಹಿ, ಅಲ್ಲಿ ಮನಸ್ಸು ಬುದ್ಧಿ ಕುಣಿಯಲ್ಲ, ಮನಸ್ಪಂದನ ಇಲ್ಲ, ಪ್ರಕೃತಿಯ ಸಂಬಂಧವೇ ಇಲ್ಲ, ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ. ಕೆಳಗಿಂದ ಅಮ್ಮ ಹುಡುಕ್ತಾ ಇದ್ದಾರೆ, ವೆಂಕಟರಮಣ, ವೆಂಕಟರಮಣ ಎಲ್ಲಿ ಹೋಗಿದ್ದೀಯ? ಅಮ್ಮ ಹುಡುಕ್ತಾ ಇದ್ದಾರೆ ಕೆಳಗಡೆ. ಇವ ಮಹಡಿಯಲ್ಲಿದ್ದಾನೆ. ಆದದ್ದೇನು ಇವನಿಗೆ ಗೊತ್ತಿಲ್ಲ. ಏನು ಅನುಭವ ಅದು ಗೊತ್ತಿಲ್ಲ. ಅದು ಸಮಾಧಿ ಸ್ಥಿತಿ ಗೊತ್ತಿಲ್ಲ. 1.5 ಗಂಟೆ ಆದ ಮೇಲೆ ಒಂದೇ ಸಲ ಈ ದೇಹ ನಾನು ಎದ್ಬಿಟ್ಟ. ದೇಹಕ್ಕೆ ಮತ್ತೆ ಇದು ನಾನನ್ನೋ ಭ್ರಾಂತಿ, ಈ ನಾನನ್ನೋ ಭ್ರಾಂತಿ ಬಂತು. ಎದ್ದ. ಹೋಯ್, ಎಲ್ಲಿದ್ದದ್ದು ನಾನು? ಎಲ್ಲಿದ್ದದ್ದಂದ್ರೇನು? ಎಲ್ಲೆಲ್ಲೂ ದೇಹ ಕಂಟಿಕೊಂಡಾಗ ದೇಹ ನಾನು, ಜಗತ್ತು ಬೇರೆ, ನಾನು ಬೇರೆ, ನೀನು ಬೇರೆ, ಅವನು ಬೇರೆ, ಇವಳು ಬೇರೆ. ದೇಹ ಕಂಟಿಕೊಂಡಾಗ, ದೇಹ ಮನಸ್ಸು ಬುದ್ಧಿಯನ್ನು ದಾಟಿ ನಿಂತಾಗ ಅಂತರ್ಬಹಿಶ್ಚ ತತ್ಸರ್ವಂ ಪರಮಾತ್ಮ ಜ್ಯೋತಿ. ಎದ್ದ, ಕೆಳಗೆ ಬಂದ. ಅಮ್ಮ ಜೋರು ಮಾಡಿದರು, ಹೋದದ್ದಲ್ಲಿಗೆ. ಇವನಿಗೆ ಗೊತ್ತಿದ್ರೆ ತಾನು ಹೇಳೋದು. ಇವನು
ಹೋದದ್ದೆಲ್ಲಿಗೆ, ನೀನಿದ್ದದ್ದಲ್ಲಿ ಮೌನ. ಯಾಕೆ? ಅಮ್ಮನಿಗೆ ಹೇಳೋದು ಹೇಗೆ? ಅದೇನು ಅನುಭವ ಅವನಿಗೆ ಗೊತ್ತಿಲ್ಲ ಸ್ವಾಮಿ, ಆದದ್ದೇನು. ಆದರೆ ಈ ಮನಸ್ಸಿನ ಒಂದು ಗುಣ ಇದೆ, ಇದು ಗೊತ್ತಾ? ಯಾವ ಅನುಭವವನ್ನು ಪಡೆಯಿತು, ಯಾವ ರುಚಿಯನ್ನದು ಪಡೆಯಿತು, ಯಾವ ಶಾಂತಿಯನ್ನದು ಅನುಭವಿಸಿತು, ಯಾವ ಸ್ಥಿರತೆ ಸುಖವನ್ನದು ತಾನಾಗಿ, ಅದೇ ಬೇಕು, ಅದೇ ಬೇಕು. ಎಲ್ಲಿಯಾದರೂ ಕೂತೇ ಬಿಡ. ಊಟ ಮಾಡೋ ಆಸಕ್ತಿ ಇಲ್ಲ. ಬಟ್ಟೆಯಲ್ಲಿ ಒಗಿಬೇಕು, ನೋ. ಶಾಲೆಗೆ ಹೋಗ್ಬೇಕು, ನೋ. ಒಂದು ಕಡೆ ಕೂತ್ರೆ ಅಲ್ಲೇ ಅದು ಸ್ವಾಮಿ, ಮನಸ್ಸು ಪ್ರಶಾಂತವಾಗಿ ನಿಂತಿದೆ. ಅನುಭವ ಸಿಕ್ಕಿದ್ದು ಏನುಂಟು, ಆನಂದ ಶಾಂತಿ, ಅದನ್ನು ಮೆಲುಕು ಹಾಕ್ತಾ ಇದೆ ಮನಸ್ಸು. ಅದೇ ಬೇಕು, ಬೇರೆ ಯಾವುದರಲ್ಲೂ ಆಸಕ್ತಿ ಇಲ್ಲ. ಅಮ್ಮನಿಗೆ ಅರ್ಥ ಆಗುತ್ತಾ ಹೇಳಿ? ಅಣ್ಣನಿಗೆ ಅರ್ಥ ಆಗುತ್ತಾ ಹೇಳಿ? ಹತ್ತಿರದ ಸಂಬಂಧಿಕರಿಗೆ ಅರ್ಥ ಆಗ್ತದ ಹೇಳಿ? ಅಣ್ಣ ಅಂದಂತೆ, ಕೆಲ್ಸಕ್ಕೆ ಬಾರದವ, ನಿಮ್ಮಂಥವರಿಗೆ ಜಾಗನೇ ಅಲ್ಲ, ನಿಮ್ಮಂಥವರಿಗೆ ಈ ಜಾಗನೇ ಅಲ್ಲ. ಆಲೋಚನೆ ಮಾಡಿದಂತೆ ಪರ್ಮಿಷನ್ ಸಿಕ್ತು. ಏನಂದದ್ದವನು ಅಣ್ಣ? ನಿಮ್ಮಂಥವರಿಗೆ ಇದು ಜಾಗನೇ ಅಲ್ಲ, ಇದು ಜಾಗ ಅಲ್ಲ, ನಮ್ಮಂಥವರಿಗೆ ಇದು ಜಾಗ. ಯಾಕೆ? ಆ ಮನಸ್ಸು ಏನು ಹುಡುಕ್ತಾ ಇದ್ದದ್ದು ಹೇಳಿ? ಅಲೌಕಿಕ ಅನುಭವ, ಪಾರಮಾರ್ಥಿಕ ಅನುಭವ, ನಾಲ್ಕನೆಯ ಸ್ಥಿತಿ ಪ್ರಶಾಂತ ಸ್ಥಿತಿ. ಅದು ಬೇಕು. ಅಣ್ಣ ಹೇಳಿದ್ನೋ ಇಲ್ಲೋ, ಇದು ನಿನ್ನಂಥವರಿಗೆ ಜಾಗ ಅಲ್ಲ. ಎದ್ದ ಸ್ವಾಮಿ, ಎದ್ದ. ಕಿವಿಯಲ್ಲಿ, ಅದಕ್ಕೇನು ಹೆಸರು? ಹಿಂದಿನ ಮಕ್ಕಳಿಗೆ ಕಿವಿಯಲ್ಲಿ ಸ್ವಲ್ಪ ಬಂಗಾರ ಹಾಕ್ತಿದ್ರು. ದಾರಿಯಲ್ಲಿ ಹೋಗುವಾಗ ಕಿವಿಯಲ್ಲಿದ್ದ ಬಂಗಾರವನ್ನು ಯಾರದೋ ಮನೆಗೆ ಕೊಟ್ಟು, ಅವ್ರು ಏನು ಕೊಟ್ಟರು ಅದನ್ನು ತಕ್ಕೊಂಡು, ಆ ಹಣದಲ್ಲಿ ರೈಲ್ವೆ ಟಿಕೆಟ್ ತಕ್ಕೊಂಡು ಹೊರಟ ಸ್ವಾಮಿ ತಿರುವಣ್ಣಾಮಲೈ. ದಾರಿಯಲ್ಲಿ ಅರ್ಧ ದಾರಿ ಹೋಗುವಷ್ಟು ಹಣ ಸಾಕಾಯಿತು, ಮತ್ತೆ ಉಳಿದದ್ದನ್ನು ನಡ್ಕೊಂಡೇ ಹೋದ. ತಿರುವಣ್ಣಾಮಲೈ ಪ್ರಶಾಂತವಾದಂತಹ ಜಾಗ. ಅರುಣಾಚಲೇಶ್ವರನ ದೇವಸ್ಥಾನದ ಹತ್ತಿರ ಹೋಗಬೇಕಾದ್ರೆ ಮಳೆ ಬಂತಂತೆ. ಆಲೋಚನೆ ಮಾಡಿ. ದಾರಿಯಲ್ಲಿ ಹೋಗುವವನು ಯಾವನೋ ಒಬ್ಬ ಕೇಳಿದಂತೆ, ನಿನಗೆ ತಲೆ ಕೂದಲು ತೆಗೀಲ? ನೋಡಿ ತನ್ನೇಂತಾನಾಗಿ, ನಿನ್ನ ತಲೆ ಕೂದಲು ನಾನು ತೆಗೀಲ? ಬಾರ್ಬರ್, ನಾಪಿತ, ಕ್ಷೌರ ಮಾಡುವವನು ಯಾವನೋ ಮಧ್ಯದಲ್ಲಿ ಬಂದು ನಿನ್ನ ತಲೆಯೆಲ್ಲ ಬೋಳಿಸಲ? ಒಳ್ಳೇದು. ಅದಾದಮೇಲೆ ಸ್ನಾನ ಆಗಬೇಕಲ್ಲ, ಮಳೆ ಬಂತು, ತಲೆ ಬೋಳಿಸಿದ್ದಾಯಿತು, ಸ್ನಾನ ಆಯಿತು, ಸೀದಾ ಹೋಗಿ ಅರುಣಾಚಲೇಶ್ವರ ಶಿವನ ಮುಂದೆ ನಿಂತಂತೆ. ತಂದೆ ಬಂದೆ, ತಂದೆ ಬಂದೆ ಹೇಳ್ಕೊಂಡು ಹೋಯ್ತು ಸ್ವಾಮಿ. ಇವಾಗ ಆಲೋಚನೆ ಮಾಡಿ, ಆ ಮನಸ್ಸು ಏನು ಹುಡುಕ್ತಾ ಇರೋದು? ಅದ ತಾಯಿಯ ತಮ್ಮನ ಮನೆ ಮಾಡಿಯಲ್ಲಿ ಏನು ಸಿಕ್ಕಿದ್ದ ಅನುಭವ ಅದು? ಅದು ಸಮಾಧಿ ಸ್ಥಿತಿ, ಅದು ಮೋಕ್ಷದ ಸ್ಥಿತಿ, ಅದು ನಿರ್ವಾಣದ ಸ್ಥಿತಿ, ಅದು ಚತುರ್ಥ ಸ್ಥಿತಿ. ಹೇಳೋರು ಯಾರು ಸ್ವಾಮಿ? ಹೇಳೋರು ಯಾರು? ಇವ ವೇದಾಂತಕ್ಕೆ ಹೋಗಿದ್ದಾನ, ಪ್ರವಚನಕ್ಕೆ ಹೋಗಿದ್ದಾನ, ಗ್ರಂಥವನ್ನು ಕಲಿತಿದ್ದಾನ? ಏನೇನೂ ಕಲೀಲಿಲ್ಲ, ಅನುಭವ ಸಿಕ್ತು. ಮನೆ, ಆ ಮನಸ್ಸು ಅದೇ ಬೇಕು,
ಅದೇ ಬೇಕು, ಆನಂದದ ಅನುಭವ, ಅದನ್ನೇ ಹುಡುಕ್ತಾ ಇದೆ ಮನಸ್ಸು, ಬೇರೆ ಯಾವುದರಲ್ಲೂ ಆಸಕ್ತಿ ಇಲ್ಲ. ಅವಾಗ ಅವನು ಹುಡುಕಿದ್ದು. ಯಾಕೆ? ಜನಗಳು ಹೊರಗೆ ಎಲ್ಲಿ ಕೂತರು ಕೂಡ ಜನಗಳು ಎಬ್ಬಿಸ್ತಾರೆ, ಹೊರಗೆ ಎಲ್ಲಿ ಕೂತರು ಕೂಡ ಜನಗಳು ಎಬ್ಬಿಸ್ತಾರೆ. ಆ ಕಡೆ ಈ ಕಡೆ ಹೋಗೋರು ಎಬ್ಬಿಸ್ತಾರೆ, ಏಯ್ ಹೇಳು, ಏನು ಇದು ತಿನ್ನು. ಇವರು ದೇವಸ್ಥಾನಕ್ಕೆ ಹೋಗೋರು ಕೈಯಲ್ಲೇನೋ ಹಣ್ಣು, ಕೈಯಲ್ಲೇನೋ ಪೇಡ, ಕೈಯಲ್ಲೇನೋ ತಿನ್ನುವಂಥದ್ದು, ಆ ಹುಡುಗನಿಗೆ ಕೊಟ್ಟು ಹೋಗೋರು, ತಿನ್ನು. ಜನಗಳ ಮಧ್ಯದಲ್ಲಿ ಸಾಧನೆ ಆಗಲ್ಲ ಸ್ವಾಮಿ. ಎದ್ದ ಸ್ವಾಮಿ ಆ ದೇವಸ್ಥಾನದ ಒಳಗೆ ಹೋಗುವ ಕೆಳಗೆ ಪಾತಾಳ ಲಿಂಗ ಅಂಥೇಳಿ ಆ ಜಾಗದಲ್ಲಿ ಹೋಗಿ ಕೂತು ಬಿಡ್ತಾನೆ. ಎಷ್ಟು ತಿಂಗಳಾಯಿತು, ಹಗಲು ಗೊತ್ತಿಲ್ಲ, ರಾತ್ರಿ ಗೊತ್ತಿಲ್ಲ, ಸಮಯ ಗೊತ್ತೇ ಇಲ್ಲ. ಆಲೋಚನೆ ಮಾಡಿ, ಸಮಯದ ಅರಿವಾಗಬೇಕಾದ್ರೆ ಮನಸ್ಸು ಕುಣಿಬೇಕು. ಮನಸ್ಸು ಕುಣಿತಾ ಇಲ್ಲ, ಮನಸ್ಸು ಪ್ರಶಾಂತವಾಗಿದೆ. ಅವ ಸಮಾಧಿಗೆ ಹೋಗಿದ್ದಾನೆ. ಸಮಾಧಿ ಸ್ಥಿತಿಯಲ್ಲಿ ಭಗವಂತನ ಜೊತೆಯಲ್ಲಿ ಸ್ವಾಮಿ ಆನಂದವಾಗಿದ್ದಾನೆ. ಆ ಪಾತಾಳಲಿಂಗದಲ್ಲಿ ಅವನ ಸ್ಥಿತಿಯನ್ನು ನೋಡಿ ಅವನನ್ನು ಅಲ್ಲಿಂದ ಹೊರಗೆ ಕರ್ಕೊಂಡು ಬಂದು, ಇವ ಸಾಮಾನ್ಯದ ಹುಡುಗ ಅಲ್ಲ. ಶೇಷಾದ್ರಿ ಸ್ವಾಮಿಗಳು ಮೊದಲು ಇವನ ಪರಿಚಯ ಮಾಡಿಕೊಂಡದ್ದು. ಶೇಷಾದ್ರಿ ಸ್ವಾಮಿಗಳನ್ನುವಂಥವರು ಆ ಜಾಗದಲ್ಲಿದ್ದವರು, ಅಲ್ಲೆಲ್ಲ ಬರ್ತಾ ಇದ್ದು ಹೋಗ್ತಾ ಇದ್ದವರು, ವೈರಾಗ್ಯ ಸಂಪನ್ನರು, ಸಾಧನೆ ಮಾಡಿದವರು. ಅವರು ಇವನನ್ನು ಮೊದಲು ತಿಳ್ಕೊಳ್ಳೋದು, ಇವ ಸಾಮಾನ್ಯದ ಹುಡುಗ ಅಲ್ಲ. ಸಾಮಾನ್ಯ ಅಂದ್ರೇನು? ಮನಶ್ಚಂಚಲ. ದೇಹ ನಾನು, ನನಗೆ ಬೇಕು, ದೇಹ ನಾನು, ಬೇಕು ಬೇಕದು ಬೇಕು, ಬೇಕಿದನಗಿನ್ನೊಂದು, ಹೊರಗಿನ ವಿಷಯಗಳ ಬೆನ್ನತ್ತಿ ಓಡೋದು ಇಲ್ಲ. ಒಂದು ಕಡೆ ಕೂತ್ರೆ ಗಂಟೆ ಕಟ್ಲೆಲ್ಲ, ದಿವಸ ಕಟ್ಲೆ ಒಂದೇ ಕಡೆ. ಒಬ್ಬೋ ಏನು ಸಾಧನೆ ಸ್ವಾಮಿ. ಆಲೋಚನೆ ಮಾಡಿ. ಭಗವಂತ ಒಂದು ಶರೀರದ ಮೂಲಕ ಅವತಾರ. ಸಂಭವಾಮಿ ಯುಗೇ ಯುಗೇ. ಒಂದು ಶರೀರದ ಅವಶ್ಯಕತೆ ಇದೆ ಸ್ವಾಮಿ. ನೀವು ಆಲೋಚನೆ ಮಾಡಿ, ಇವತ್ತಿಗೆ ನೀವು ಹೋಗಿ ಎಲ್ಲಿಗೆ ತಿರುವಣ್ಣಾಮಲೆಗೆ, ಅರುಣಾಚಲ ಬೆಟ್ಟ ಇದೆಲ್ಲ, ಅದು ಒಂದು ಸುತ್ತು 14 ಕಿಲೋಮೀಟರ್. ಅದರ ಸುತ್ತಳತೆ 14 ಕಿಲೋಮೀಟರ್ ಒಂದು ರೌಂಡು. ಅದರ ಸುತ್ತಲೂ ಕೂಡ ಸಾವಿರಾರು ಜನ ಮನೆ ಕಟ್ಟಿಕೊಂಡಿದ್ದಾರೆ, ಸಾವಿರಾರು ಸಾಧಕರು ಮನೆ ಕಟ್ಟಿಕೊಂಡಿದ್ದಾರೆ. ಏನು ಮಾಡ್ತಿದ್ದಾರೆ? ಮೌನ. ಮೌನ. ಮಹರ್ಷಿಗಳೊಬ್ಬರು ಆ ಜಾಗಕ್ಕೆ ಹೋಗಿ ಆ ಜಾಗದಲ್ಲಿ ಮೌನ. ಮೌನ ಅಂದ್ರೇನು? ಪ್ರಶಾಂತ ಮನಸ್ಸು. ಆ ಮನಸ್ಪಂದನ ಇಲ್ಲ. ಮನಸ್ಸಿನ ಯಾವುದೇ ಸ್ಪಂದನ, ವೈಬ್ರೇಷನ್ ಅನ್ನುವಂಥದ್ದಿಲ್ಲದೆ ಸಮಾಧಿ ಸ್ಥಿತಿಯಲ್ಲಿದ್ದ ಹಾಗೆ ಆನಂದ ಸ್ಥಿತಿಯಲ್ಲಿದ್ದವರು ಮಹರ್ಷಿಗಳು. ಇವತ್ತಿಗೆ ಹೋಗಿ ಸಾವಿರಾರು ಜನ ಮನೆ ಕಟ್ಕೊಂಡಿದ್ದಾರೆ ಸ್ವಾಮಿ. ಮಾತಿಲ್ಲ, ಮೌನ. ಒಳಗೆ ನಡಿ, ಒಳಗೆ ದೇಹವನ್ನು ದಾಟು, ಇಂದ್ರಿಯಗಳನ್ನು ದಾಟು, ಮನಸ್ಸನ್ನು ದಾಟು, ಬುದ್ಧಿಯನ್ನು ದಾಟು, ಆನಂದಮಯ ಕೋಶ ಪಂಚಕೋಶಗಳನ್ನು ದಾಟು, ನಿನ್ನ ಸ್ವರೂಪದಲ್ಲೇ ನಿಲ್ಲು. ಬಾಸ್. ಎಚ್ಚರದಲ್ಲೂ ಎಷ್ಟು ಜನಗಳ ಹತ್ರ ಬಂದಾಗಲೂ ಕೂಡ ಅವರಿದ್ದದ್ದು
ದೇಹದಲ್ಲಿ ಅಲ್ವೇ ಅಲ್ಲ. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನು, ಪಂಚಕೋಶಗಳನ್ನು ದಾಟಿ ಸ್ವಸ್ವರೂಪದಲ್ಲೇ ನಿಂತರು. ನಮಗರ್ಥ ಆಗುತ್ತಾ ಸ್ವಾಮಿ? ನಮಗೆ ನಾವು ಹತ್ತಿರ ಹೋದಾಗ ನಾವು ನೋಡೋದೇನು? ದೇಹವನ್ನು ಅಷ್ಟೇ. ಅವರ ಮನಸ್ಸಿನ ಸ್ಥಿತಿ ಏನು, ಆ ಮನಸ್ಸಿನ ಪ್ರಶಾಂತತೆ ಏನು, ಆ ಬುದ್ಧಿಯ ಸ್ಥಿರತೆ ಏನು, ಅದನ್ನು ದಾಟಿ ಆತ್ಮಸ್ವರೂಪದಲ್ಲಿ ನಿಂತಿದ್ದಾರೆ. ನಮಗೆಲ್ಲಿ ಕಾಣ್ತದೆ ಸ್ವಾಮಿ? ಪ್ರೊಫೆಸರ್ ಪಂತ್ ಅಂತಿದ್ರು, ಪುಣೆಯವರು. ಪ್ರೊಫೆಸರ್ ಪಂತ್ ಅವರು ಹೇಳ್ತಾ ಇದ್ರು, ಎಲ್ಲ ಫಿಲಾಸಫಿ, ಎಲ್ಲ ತತ್ವಗಳನ್ನು ಓದಿ ಡಿಗ್ರಿ ಎಲ್ಲ ಗಳಿಸಿ, ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಎಲ್ಲ ಗಳಿಸಿ ಹೋದವರು ಎಲ್ಲಿಗೆ? ತಿರುವಣ್ಣಾಮಲೆಗೆ. ಯಾಕೆ? ಈ ಅಪ್ಪನ ನೋಡಲಿಕ್ಕೆ. ನೋಡುವ ಒಂದು ದೂರದಿಂದ ನೋಡ್ತಾರಂತೆ. ಬರೀ ಒಂದು ಲಂಗೋಟಿ ಉಟ್ಕೊಂಡು ನಿಂತಿದ್ದಾನೆ ಅಪ್ಪ. ಏನಿದೆ ಅಂತೇಳಿ ಎಲ್ಲ ಅಡ್ಡ ಬೀಳ್ತಾರಲ್ಲ. ಈ ಅಪ್ಪನಲ್ಲಿ ಏನಿದೆ ಅಂತೇಳಿ ಜನ ಅಡ್ಡ ಬೀಳೋದು. ಇವರು ಪ್ರೊಫೆಸರ್, ನಾನು ತಿಳ್ಕೊಂಡವ, ನಾನು ಜ್ಞಾನ ಗಳಿಸಿದವ, ನನ್ನಷ್ಟು ಓದಿದವರು ಯಾರಿದ್ದಾರೆ ಅನ್ನುವ ರೀತಿಯಲ್ಲಿ ಹೆಮ್ಮೆಯಿಂದ ಹೋದಂಥ ವ್ಯಕ್ತಿ ಏನಕ್ಕೆ ಅಡ್ಡ ಬೀಳಬೇಕು? ಮಹರ್ಷಿಗಳು ನಡ್ಕೊಂಡು ಬರ್ತಿದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಜನ ನಿಂತಿದ್ದಾರೆ. ಆ ಕ್ಯೂ ಅಲ್ಲಿ ಇವರು ಇದ್ದಾರೆ. ಯಾರು? ಪ್ರೊಫೆಸರ್ ಪಂತ್. ನಾನು ತಿಳ್ಕೊಂಡವ, ನಾನು ಜ್ಞಾನಿ. ಅವರು ಹತ್ರ ಬರುವಾಗ ಇವರಿಗೆ ಗೊತ್ತಿಲ್ಲದ ಹಾಗೆ ದೀರ್ಘದಂಡ ಪ್ರಣಾಮ ಅಡ್ಡ ಬಿದ್ದಿದ್ದಾರೆ, ಕೆಳಗೆ ಮಲಗಿದ್ದಾರೆ. ಎದ್ದು ನಿಲ್ತಾರಂತೆ. ಯಾಕೆ ಅಡ್ಡ ಬಿದ್ದೆ? ಯಾರು ಹೇಳಿದ್ದು? ಅಡ್ಡ ಬೀಳು ಅಂತ ಹೇಳಿದವರು ಯಾರು? ಯಾರಿಲ್ಲ. ಮತ್ತೆ ಯಾಕೆ ಅಡ್ಡ ಬಿದ್ದೀಯಾ? ತನ್ನಿಂದ ತಾನಾಗಿ ಸ್ವಾಮಿ, ತನ್ನಿಂದ ತಾನಾಗಿ. ಆವಾಗ ಪ್ರೊಫೆಸರ್ ಪಂತ್ ಹೇಳ್ತಾರೆ, ಸ್ವಾಮಿ, ಸಾಮಾನ್ಯ ಋಷಿ ಅಲ್ಲವ, ಮಹರ್ಷಿ. ಆ ಮನಸ್ಸಿನ ಸ್ಥಿತಿ, ಆ ಪ್ರಶಾಂತತೆ, ಆ ಸ್ಥಿರತೆ ಎಲ್ರಿಗೂ ದಕ್ಕಲ್ಲ ಸ್ವಾಮಿ. ಆವಾಗ ಅವರಿಗೆ ಅರ್ಥ ಆದದ್ದು ಎಷ್ಟು ಎತ್ತರದಲ್ಲಿದ್ದಾರೆ ಅವರು. ತಿರುವಣ್ಣಾಮಲೆಗೆ ಸ್ವಲ್ಪ ದೂರದಲ್ಲಿ, ಒಂದು 60 ಕಿಲೋಮೀಟರ್ ದೂರದಲ್ಲಿ ಒಬ್ಬ ಮುಸ್ಲಿಂ ಮನೆ, ಒಬ್ಬ ಮಸ್ತಾನ ಅಂತ ಒಬ್ಬ, 60 ದಾಟಿದೆ. ಅವನಿಗೆ ಅವಾಗವಾಗ ಈ ರೀತಿ ಸಮಾಧಿ ಹತ್ತೋದು. ಅವ ಮುಸ್ಲಿಂ ಮನೆ. ಅಲ್ಲಿ ಹೇಳೋರು ಯಾರು? ಅದನ್ನು ಅವನಿಗೆ ವಿವರಿಸೋರು ಯಾರು? ನಮ್ಮ ಹಿಂದೂ ವಿಧವೆ ಒಬ್ಬಳು ಆಯಪ್ಪನ ಹತ್ರ ಹೋಗ್ತಾಳಂತೆ. ಬಾಯ್ಲಿ, ಏನು? ನಿನ್ನನ್ನು ಕರ್ಕೊಂಡು ಹೋಗ್ತೇನೆ. ಎಲ್ಲಿಗೆ? ನೀನು ಬಾ ನನ್ನ ಜೊತೆಗೆ. ಎಲ್ಲಿಗೆ? ನಿನಗೆ ಆವಾಗವಾಗ ಏನೋ ಆಗ್ತದಲ್ಲ, ಅದೇ ಥರ ಆಗೋರು ಇನ್ನೊಬ್ಬರಿದ್ದಾರೆ, ಬಾ. ಅದೇ ಥರ ಪ್ರಶಾಂತ ಸ್ಥಿತಿಯಲ್ಲಿ ಗಂಟೆಗಟ್ಟಲೆ ಕೂತ್ಕೊಳ್ಳೋರು ಇನ್ನೊಬ್ಬರಿದ್ದಾರೆ. ಹೌದಾ? ಕರ್ಕೊಂಡೋಗು, ಬರ್ತೇನೆ, ನಾನು ಬರ್ತೇನೆ. ಅರವತ್ತು ಕಿಲೋಮೀಟರ್ ದೂರ 2 ದಿವಸ 3 ದಿವಸದಲ್ಲಿ ನಡ್ಕೊಂಡು ಬರ್ತಾರೆ ಸ್ವಾಮಿ. ವಿರೂಪಾಕ್ಷ ಗುಹಾ, ಅರುಣಾಚಲ ಬೆಟ್ಟದ ಮೇಲೆ ವಿರೂಪಾಕ್ಷ ಗುಹೆಯಲ್ಲಿ ಇದ್ದದ್ದಾವಾಗ ಮಹರ್ಷಿಗಳು. ಇನ್ನೂ 100 ಫೀಟ್ ದೂರ ಇದೆ, ಇನ್ನೂ 100 ಫೀಟ್ ದೂರ ಇದೆ. ಅದರ ಮೊದಲು ಯಪ್ಪನಿಗೆ ಸಮಾಧಿ, ಯಪ ಸಮಾಧಿ. ಅವಾಗ ಅವಳಂದ್ಲಂತೆ, ಇದು ಒಳ್ಳೆ ಕಷ್ಟ ಆಯ್ತಲ್ಲ, ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಬಂದೆ. ಈ ಥರ ಇವ ಕೂತು ಬಿಟ್ರೆ, ಇವ ಕೂತಲು ಇವ ಹೇಳೋದು ಎಷ್ಟೊತ್ತಿಗಿನ್ನು? ಇವನನ್ನು ಕರ್ಕೊಂಡೋಗೋದು ಹೇಗೆ? ಅವಾಗ ನೋಡಿದವರು ಅಂತಾರಂತೆ, ಕರ್ಕೊಂಡು ಹೋಗೋದು ಬೇಡ. ಯಾಕೆ? ಅವನಿಗೆ ಸಿಕ್ತು, ಅವನಿಗಿಲ್ಲೇ ಸಿಕ್ತು.
ಅವ ಇನ್ನು ಹತ್ರ ಹೋಗೋದು ಬೇಡ, ಇಲ್ಲೇ ಸಿಕ್ತು ನೋಡಿ. 2-3 ದಿವಸ ಅಲ್ಲೇ ಇದ್ದ, ಹೋದ ಹಿಂದೆ. 2ನೇ ಸಲ ಬರುವಾಗ ಸೀದಾ ಹತ್ತಿರ ಬಂದು ಇನ್ನೇನು ಅವರು ಹೊರಗೆ ಬರಬೇಕು, ಸಮಾಧಿ. ಅವಾಗ ಮಹರ್ಷಿಗಳಂತಾರಂತೆ, ಅಲುಗಾಡಿಸ್ಬೇಡ, ಆವತ್ತು ಅಲ್ಲಿ ತನಕ ಬಂದ, ಇವತ್ತಿಲ್ಲಿ ಬಂದಿದ್ದಾನೆ, ಬಿಟ್ಟುಬಿಡು ಬಿಟ್ಟುಬಿಡು. ಅವನಿಗೇನು ಬೇಕು ಸಿಕ್ತು. ತಾವು ಎಲ್ಲಿದ್ದಾರೆ ಸ್ವಾಮಿ, ತಾವಿರುವಂಥ ಪ್ರಶಾಂತ ಸ್ಥಿತಿಗೆ ಅವನೂ ಬಂದಿದ್ದಾನೆ, ಅವನಿಗೇನು ಬೇಕು ಸಿಕ್ತು, ಬಿಟ್ಟುಬಿಡು. ಅವಳಿಗೇನು ಅರ್ಥ ಆಗುತ್ತೆ ಹೇಳಿ? ಎಷ್ಟೋ ವರ್ಷಗಳಾದಮೇಲೆ ಅವನು ದೇಹ ಬಿಡ್ತಾನೆ. ಅವ ಸತ್ತಾಗ ಮಹರ್ಷಿಗಳೇ ಆಶ್ರಮದಿಂದ ಜನವನ್ನು ಕಳಿಸಿ ಅವನಿಗೆ ಸಮಾಧಿ ಕಟ್ಟಿಸ್ತಾರೆ. ಮಸ್ತಾನ ಅವನ ಹೆಸರು, ಮಸ್ತಾನ. ಅವನಿಗೆ ಸಮಾಧಿ ಕಟ್ಟಿಸ್ತಾರೆ ಸ್ವಾಮಿ. ಇವ ಸಾಮಾನ್ಯ ಅಲ್ಲ. ಆ ಮನಸ್ಸಿನ ಪ್ರಶಾಂತತೆಯನ್ನು ಗಳಿಸಿದವ, ಸಮಾಧಿ ಸ್ಥಿತಿಯನ್ನು ಅನುಭವಿಸಿದವ, ಅಪರೋಕ್ಷ ಅನುಭೂತಿ, ಬ್ರಹ್ಮೈಕ್ಯ ಅನುಭೂತಿಯನ್ನು ಪಡೆದವನು ಸಾಮಾನ್ಯ ಅಲ್ಲ ಇವ. ನಾವೆಲ್ಲ ಹೋದರೆ ಏನು ಕೇಳೋದು? ನಾವೆಲ್ಲ ಹತ್ರ ಹೋದರೆ ಏನು ಕೇಳೋದು? ಸ್ವಾಮಿ, ದೇವರ ನೋಡಿದ್ದೀರಾ? ಇನ್ನೇನು ಅಲ್ಲ, ನಮ್ಗೆ ಇನ್ನೇನು ಬರುತ್ತೆ ಹೇಳಿ? ದೇವರ ನೋಡಿದ್ದೀರಾ? ದೇವರ ಸಾಕ್ಷಾತ್ಕಾರ ಆಗಿದೆಯಾ ನಿಮಗೆ? ನೀವು ಏನು ಬೇಕಾದರೂ ಕೇಳಿ ಸ್ವಾಮಿ. ಮೌನ. ಮೌನ ಅಂದ್ರೇನು? ನೀನು ಮೌನ ಆಗು, ನೀನು ಮೌನವಾಗು. ಗಲಾಟೆ ಮಾಡೋದು ಯಾರು? ಮನಸ್ಸು. ಗಲಾಟೆ ಮಾಡೋದು ಯಾವಾಗದು? ಎದ್ದಾಗ. ಆ ಮನಸ್ಸಿನ ಸ್ಪಂದವೇ, ಮನಸ್ಸಿನ ಸ್ಪಂದನ, ಮನಸ್ಸಿನ ಅದಕ್ಕೇನು ಹೇಳೋದು? ವೈಬ್ರೇಷನ್. ಅದೇ ಬಂಧನ. ಮನಸ್ಸಿನ ಸ್ಪಂದನವೇ ಬಂಧನ. ಅದನ್ನು ಶಾಂತಗೊಳಿಸು ಬಸ್. ಏನೂ ಪ್ರಶ್ನೆ ಕೇಳಲ್ಲ ನೀನು, ಯಾವ ಪ್ರಶ್ನೆಯೂ ಬರಲ್ಲ. ಅಷ್ಟು ಉತ್ತಮೋತ್ತಮ ಸ್ಥಿತಿಯನ್ನು ಪಡೆದವರು ರಮಣ ಮಹರ್ಷಿ. ಆಲೋಚನೆ ಮಾಡಿ. ಗ್ರಂಥಗಳನ್ನು ಓದಿದ್ದಾರೋ? ಇಲ್ಲ. ಉಪನಿಷತ್ತಿನ ಹತ್ತಿರ ಹೋಗಿದ್ದಾರೋ? ಇಲ್ಲ. ಗುರುಗಳವರಿಗಿದ್ದಾರೋ? ಇಲ್ಲ. ಏನಾದರೂ ಸಂಸ್ಕೃತ ಕಲ್ತಿದ್ದಾರೋ? ಇಲ್ಲ. ಎಲ್ಲಿ ಸ್ವಾಮಿ ಅವರು ಹೋದದ್ದೆಲ್ಲಿಗವರು? ಆತ್ಮನ್ಯೇವಾತ್ಮನಾ ಸ್ಥಿತಃ. ತನ್ಮ ಸ್ವರೂಪದಲ್ಲೇ ನಿಂತರು. ಆ ಸ್ವರೂಪದಲ್ಲಿ ನಿಂತಾಗ ಎಲ್ಲೆಲ್ಲೂ ನಾನೇ. ಚಿದಾನಂದ ರೂಪ ಶಿವ ಅಹಂ. ಸರ್ವವ್ಯಾಪಕವಾದ ಎಲ್ಲೆಲ್ಲೂ ಬೆಳಗುವ ಜ್ಯೋತಿ ನಾನು. ಹುಟ್ಟದವನು ನೀನು, ಸಾಯದಿರುವವನು ನೀನು, ಹುಟ್ಟು ಸಾವುಗಳ ಆಟವಾಡುವನು ನೀನು. ಕೆಟ್ಟು ಒಳಿತುಗಳೆರಡು ಅಂಟದಿರ್ಪನು ನೀನು, ಒಟ್ಟು ವಿಶ್ವವೇ ನೀನು. ಇಡೀ ಜಗತ್ತನ್ನು ವ್ಯಾಪಿಸಿರುವ ಆತ್ಮಸ್ವರೂಪ ನೀನು. ಈ ಶರೀರದ ಇದಕ್ಕೆ ಸಂಬಂಧಪಟ್ಟವನಲ್ಲ ನೀನು. ದೇಹ ಮನಸ್ಸು ಬುದ್ಧಿಗಳಿಗೆ ಸಂಬಂಧಪಟ್ಟವನೇ ಅಲ್ಲ. ಎಲ್ಲೆಲ್ಲೋ ಬೆಳಗುತ್ತಾ ಇರುವ ಜ್ಯೋತಿ ನೀನು. ಎದ್ದ, ದಾಟಿದ ಸ್ವಾಮಿ. ನಾವೆಲ್ಲ ಪ್ರಯತ್ನ ಮಾಡುವುದು ಅದಕ್ಕೆ.
ಆ ಒಂದು ಅನುಭವವನ್ನು ಪಡೆಯುವುದಕ್ಕಾಗಿ ನಾವು ಪ್ರಯತ್ನ ಮಾಡೋದು. ನಮ್ಮ ಪೂಜೆ, ನಮ್ಮ ಭಜನೆ, ನಮ್ಮ ಜಪ, ನಮ್ಮ ಪ್ರಾರ್ಥನೆ, ನಮ್ಮ ತಪಸ್ಸು, ನಮ್ಮ ಉಪವಾಸ, ಅದಕ್ಕೇನು ಹೆಸರು, ಯಾತ್ರೆಗಳು, ಎಲ್ಲ ಸಾಧನೆಗಳು ಸ್ವಾಮಿ ಒಳಗೆ ಬರುವುದಕ್ಕಾಗಿ, ನಮ್ಮ ಸ್ವಸ್ವರೂಪದಲ್ಲಿ ನಿಲ್ಲುವುದಕ್ಕಾಗಿ, ದೇಹ ಮನಸ್ಸು ಬುದ್ಧಿಗಳನ್ನು ದಾಟಿ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ ನಾನು, ಜನ್ಮ ಮರಣಗಳಿಲ್ಲದ ಆನಂದ ಸ್ವರೂಪ ನಾನು, ಅಲ್ಲಿ ನಿಲ್ಲುವುದಕ್ಕಾಗಿ. ಗುರುದೇವಾಯ ನಮೋ ನಮೋ. ಗುರುದೇವಾಯ ನಮೋ ನಮೋ. ಹೇ ಪರಮೇಶ್ವರ ನಮೋ ನಮೋ. ಗುರುದೇವಾಯ ನಮೋ ನಮೋ. ಬ್ರಹ್ಮ ವಿಷ್ಣು ಮಹೇಶ್ವರ ರೂಪ, ತ್ರಿಮೂರ್ತಿ ರೂಪ ನಮೋ ನಮೋ. ಆನಂದ ರೂಪ ನಮೋ ನಮೋ. ಚಿನ್ಮಯ ರೂಪ ನಮೋ ನಮೋ. ಹೇ ಪರಮೇಶ್ವರ ನಮೋ ನಮೋ. ಗುರುದೇವಾಯ ನಮೋ ನಮೋ. ಸದ್ಗುರುನಾಥ ಮಹಾರಾಜ್ ಕಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ. ಹರಿ ಓಂ.